ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 84. ವೈಫಿ, ನಿನ್ನ ಬಗ್ಗೆ ಹಾಗೆಲ್ಲ ಯೋಚನೆ ಮಾಡದೆ ಏನೇನೋ ಹೇಳಿದೆ. ಪ್ಲೀಸ್ ಇದೊಂದು ಸಲ ಕ್ಷಮಿಸಿಬಿಡೆ ಪ್ಲೀಸ್. ನೋಡು, ಇವತ್ತು ನಿನ್ನ ಗಂಡ ತುಂಬ ದೊಡ್ಡ ಅಚೀವ್ಮೆಂಟ್ ಮಾಡಿದ್ದಾನೆ. ಎಲ್ಲ ವಿಶ್ ಮಾಡುವುದರ ಜೊತೆ ಡ್ಯಾಡ್ ತುಂಬ ಖುಷಿಯಲ್ಲಿದ್ದರು. ಇಂತಹ ಒಳ್ಳೆಯ ದಿನವನ್ನು ಲೈಫ್ ಲಾಂಗ್ ನೆನಪಿಟ್ಕೊಳ್ಳಬೇಕು ಅಂತಿದ್ದೀನಿ. ಹಾಗಾಗಿ ನೀನೀಗ ಕೋಪ ಬಿಟ್ಟು ನನ್ನನ್ನು ಕ್ಷಮಿಸಿ ಏನಾದರೂ ಸ್ವೀಟ್ ಕೊಟ್ಟು ಈ ದಿನವನ್ನು ಇನ್ನಷ್ಟು ಮೆಮೊರಬಲ್ ಮಾಡಬಹುದು ಅಲ್ವಾ ಅಂತ ಜೀವ ಅವಳದರಗಳನ್ನು ಹೆಬ್ಬೆರಳಲ್ಲಿ ಸವರುತ್ತಾ ಹೇಳಿದನು. ಅವನ ಕೈಯನ್ನು ಕಿತ್ತೆಸೆದು, ಅಂಜಲಿ ನಾಟಕ ಮಾಡಿದ್ದು ಸಾಕು, ಮಲಗು ಎಂದರೆ ತಲೆ ಕೂದಲನ್ನು ಕೈಯಲ್ಲಿ ಎಳೆದು ರಾಕ್ಷಸಿ ತಂದು ಆಗಿನಿಂದ ನಾಟಕ ಅನ್ನೋದನ್ನೇ ರಬ್ಬರ್ ಹಾಗೆ ಎಳಿತಿದ್ದಾಳೆ. ನಾನೊಬ್ಬ 7 ತಿಂಗಳಿಗೆ ಹುಟ್ಟಿದವನ ಹಾಗೆ ಏನೇನೋ ಹೇಳಿ ಛೆ ಮಾಡಿದ್ದುಣ್ಣೋ ಮಹಾರಾಯ ಅಷ್ಟೆ ಅಂತ ಗೊಣಗುತ್ತಿದ್ದವನ ಕುತ್ತಿಗೆಯ ಬಳಿ ಕೈ ಹರಿದು ಬಂದಾಗ ಮಮ್ಮಿ ಎಂದು ಚೀರುತ್ತಾ ಎದ್ದು ಕುಳಿತರೆ ಕೋಣೆಯ ಲೈಟ್ ಹಾಕಿದ ಅಂಜಲಿ, ಜೀವ ಏನಾಯ್ತು, ಯಾಕೆ ಕೂಗಿಕೊಂಡೆ ಎಂದು ಗಾಬರಿಯಲ್ಲಿ ಅವನ ಪಕ್ಕ ಕುಳಿತು ಕೇಳಿದಳು. ವೈಫಿ, ಕುತ್ತಿಗೆಯ ಬಳಿ ಯಾರದೋ ಕೈ ಓಡಾಡಿದ ಹಾಗಾಯಿತು ಅಂತ ಎದರುತ್ತಲೇ ಆಚೀಚೆ ನೋಡುತ್ತಾ ಕೇಳಿದ ಮರುಕ್ಷಣದಲ್ಲೇ ದಿಂಬಿನಿಂದ ಅವನಿಗೆ 4-5 ಬಾರಿಸಿ, ಈಡಿಯಟ್, ಅದೆಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತೀಯ? ಈ ರೂಮಲ್ಲಿ ನಾನು ನೀನು ಇಬ್ಬರೇ ಇರೋದು. ನಿನ್ನ ಕುತ್ತಿಗೆ ಹತ್ರ ನನ್ನ ಕೈ ಅಲ್ಲದೆ ಬೇರೆ ಯಾರ ಕೈ ಬರುತ್ತೆ? ನಿನ್ನ ಮೇಲೆ ಕೋಪ ಇದ್ದರೂ ನೀನು ಹೇಳ್ದಾಗೆ ಇಂದಿನ ದಿನ ನಿನ್ನ ಲೈಫಲ್ಲಿ ಮೆಮೊರಬಲ್ ಆಗಿರಲಿ ಎಂದು ಕೋಪ ಕಡಿಮೆ ಮಾಡಿಕೊಂಡು ಹತ್ರ ಬಂದರೆ ಮಮ್ಮಿಯಂತೆ ಮಮ್ಮಿ ಎನ್ನುತ್ತಾ ಇನ್ನೊಂದೆರಡು ದಿಂಬಲ್ಲಿ ಹೊಡೆಯುತ್ತಿದ್ದವಳ ಮಾತಿನ ಅರ್ಥವಾದಾಗ ಆ ದಿಂಬನ್ನು ಕಸಿದುಕೊಂಡು ಅವಳೆರಡು ಕೈಗಳನ್ನು ಹಿಡಿದು, ಅಂದರೆ ವೈಫಿ ನೀನು ಅಂತ ಕಣ್ಣರಳಿಸಿ ಹೇಳಿದವನನ್ನು ನೋಡಿದವಳಿಗೆ ನಗು ಬಂದಿತ್ತು. ತುಟಿ ಹರಳಿಸಿ ಹೌದೆಂದು ತಲೆಹಾಡಿಸಿದರೆ, ಹಾಗಾದರೆ ಈಗ ಕೊಡು ಎಂದು ಕಣ್ಮುಚ್ಚಿ ಕೇಳಿದವನ ತಲೆ ಕೂದಲನ್ನು ಜಗ್ಗಿ ಹೇಳಿದು, ಈಗ ಮೂಡಿಲ್ಲ, ಮಲಗು, ಗುಡ್ ನೈಟ್ ಅಂತ ದೀಪ ಹಾರಿಸಿ ಮಲಗಿದವಳನ್ನೇ ಪೆಚ್ಚು ಮೋರೆ ಹಾಕಿ ನೋಡಿದವನು, ವೈಫಿ ನಿಜಕ್ಕೂ ನಿನ್ನ ಕೈ ಅಂತ ತಲೆಗೆ ಬರಲೇ ಇಲ್ಲ ಕಣೆ. ಇಷ್ಟು ದಿನ ಖುಷಿಯಾಗಿ ನೋಡಿಕೊಂಡಿದ್ದ ನನ್ನ ಮಗಳಿಗೆ ಇವತ್ತು ಏನೆಲ್ಲ ಹೇಳಿ ಕಣ್ಣೀರು ಹಾಕಿಸಿದೆಯಾ ಅಂತ ಮಾವ, ಐ ಮೀನ್ ನಿನ್ನಪ್ಪ ದೆವ್ವವಾಗಿ ನನ್ನ ಕತ್ತು ಇಸುಕಲು ಬಂದಿರಬೇಕು ಅನ್ನೋ ಭಯದಲ್ಲಿ ಜೋರಾಗಿ ಕೂಗಿಕೊಂಡೆ ಎಂದರೆ ಜೋರಾಗಿ ನಕ್ಕವಳು, ನಿನ್ನ ತಲೆ ದೆವ್ವ ಅಂತೆ ದೆವ್ವ, ಮಲ್ಕೋ ಅನ್ನುತ್ತಾ ಮಲಗಿ ಕಣ್ಮುಚ್ಚಿದರೆ ಜೀವ ಕೂಡ ಅವಳನ್ನೇ ನೋಡುತ್ತಾ ಮಂಚದಲ್ಲಿ ಮಲಗಿದನು. ಮರುದಿನ ಎಂದಿನಂತೆ ಇಬ್ಬರ ದಿನಚರಿಯು ಶುರುವಾಗಿತ್ತು. ತಿಂಡಿ ಮುಗಿಸಿ ಕಾರಲ್ಲಿ ಕೂತರೂ ತನ್ನವಳ ಮಿತವಾದ ಮಾತಿನ ಜೊತೆ ಅವಳ ಮೌನವನ್ನು ಗಮನಿಸಿದ ಜೀವ, ವೈಫಿ ಇನ್ನು ಎಷ್ಟು ದಿನ ಸೈಲೆಂಟ್ ಅಂಜಲಿಯನ್ನು ನಾನು ಫೇಸ್ ಮಾಡಬೇಕು? ಪ್ಲೀಸ್ ವೈಫಿ, ಹೀಗೆಲ್ಲ ಇರಬೇಡ, ಮೊದಲಿನಂತೆ ನನ್ನ ಜೊತೆಗಿರು ಎಂದವನತ್ತ ಕತ್ತು ಹೊರಳಿಸಿ, ಆಗೋಲ್ಲ, ಇನ್ಮೇಲೆ ನಾನು ಹೀಗೆಯೇ ಇರೋದು. ಇಷ್ಟು ದಿನ ನಾನು ನಾಟಕ ಮಾಡಿಕೊಂಡು ಇದ್ದದ್ದು ತಾನೇ ಎಂದರೆ ತಕ್ಷಣ ಕಾರನ್ನು ಸೈಡಿಗೆ ಹಾಕಿ, ವೈಫಿ ಇನ್ನೆಷ್ಟು ದಿನ ಈ ನಾಟಕ ಅನ್ನು ಹೊರಡಿಟ್ಕೊಂಡು ನನ್ನ ರುಬ್ಬೋ ಪ್ಲ್ಯಾನ್ ಇದೆ? ಈಗಲೇ 5-6 ಬಾರಿ ಅದನ್ನು ಕೇಳಿ ತಲೆ ಕೆಟ್ಟಿದೆ. ಇನ್ನೆಲ್ಲಾದರೂ ಹೀಗೆ ಪದೇ ಪದೇ ಹೇಳಿದರೆ ಅಷ್ಟೇ ಮತ್ತೆ ಅಂತ ಕೈ ಬೆರಳು ತೋರಿಸಿ ಹೇಳಿದವನ ಕೈ ಬೆರಳನ್ನು ಇಳಿಸಿ, ಏನು ವಾರ್ನಿಂಗ್ ಮಾಡ್ತಾ ಇದ್ದೀಯಾ? ಮಾಡ್ಕೊ ಹೋಗಲೋ ಅಂದಳು. ಏನು ಹೋಗಲೋ ನಾ ಅಂತ ಕಣ್ಣು ಬಾಯಿ ಬಿಟ್ಟು ಕೇಳಿದರೆ, ಹೌದು, ಸದ್ಯಕ್ಕೆ ನಿನ್ನ ಕಣ್ಣಿಗೆ ನಾನು ನಾಟಕ ಆಡೋಳ ಹಾಗೆ ಕಾಣೋದು ಅಲ್ವಾ ಎಂದವಳ ಮಾತಿಗೆ ಕಣ್ತೇಲಿಸಿ, ವೈಫಿ ಇನ್ನೊಮ್ಮೆ ನಾಟಕ ಅಂದರೆ ಚೆನ್ನಾಗಿರೋಲ್ಲ ಅಂದ. ಇನ್ನೊಮ್ಮೆ ಏನೋ? ನಿನ್ನ ಕಿವಿ ತಮಟೆ ಹೊಡೆದು ಚೂರಾಗೋ ತನಕನೂ ಹೇಳ್ತೀನಿ, ನಾಟಕ 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 ನಾಟ ಅನ್ನುವಾಗಲೇ ಅವಳದರಗಳನ್ನು ಬಂಧಿಸಿದ್ದನು. ಅವನನ್ನು ತಳ್ಳಿ, ಆರ್ ಯು ಮ್ಯಾಡ್ ಜೀವ, ಏನು ಮಾಡ್ತಿದ್ದೀಯಾ ಅಂತ ತುಟಿ ಒರೆಸಿಕೊಂಡು ಕೇಳಿದರೆ, ಯಾಕೆ ಗೊತ್ತಾಗ್ಲಿಲ್ವಾ ಅಂತ ಇನ್ನೊಮ್ಮೆ ಅವಳ ಸನಿಹ ಬಾಗಿದರೆ ತಕ್ಷಣ ಹಿಂದೆ ಸರಿದು ಮುಖ ಮುಚ್ಚಿಕೊಂಡು ಕುಳಿತವಳ ಎದೆ ಬಡಿತ ಅವನ ನಡೆಯಿಂದ ಹೆಚ್ಚಿತ್ತು. ಅವಳನ್ನು ಗಮನಿಸಿ ಮುಗುಳ್ನಕ್ಕು ಕಾರನ್ನು ಗಿರಿಧಾಮದತ್ತ ಚಲಾಯಿಸುತ್ತಾ, ವೈಫಿ ನಾವೆಷ್ಟು ಸ್ಲೋ ಅಲ್ವಾ? ಇಂತಹ ಕ್ಯೂಟ್ ಟ್ರಿಕ್ಸ್ ನಿನ್ಮೇಲೆ ಮುಂಚೆನೇ ಪ್ಲೇ ಮಾಡಿ ನಿನ್ನ ಪಟಾಯಿಸಿದ್ದಿದ್ರೆ ನಿನ್ನೆ ಅಷ್ಟೆಲ್ಲ ಜಗಳ ಆಡೋ ಅವಶ್ಯಕತೆಯೇ ಇರಲಿಲ್ಲ ಅಂತ ಪೆಚ್ಚು ಮೋರೆ ಹಾಕಿ ಹೇಳಿದರೆ, ಏನು ನಿನ್ನ ಮಾತಿನ ಅರ್ಥ
ಎಂದು ರಸ್ತೆ ನೋಡುತ್ತಾ ಕೇಳಿದವಳ ಕೆನ್ನೆ ಹಿಂಡಿ, ಅಂದರೆ ಇಷ್ಟೊತ್ತಿಗೆ ಅದೆಷ್ಟು ಹುಳಿ ಮಾವಿನಕಾಯಿ ಖಾಲಿ ಮಾಡ್ತಿದ್ಯೋ ಅಂತ ನಾಚುತ್ತಾ ಹೇಳಿದವನನ್ನು ನೋಡಿ ಹಣೆ ಚಿಚ್ಚಿಕೊಂಡು, ಮೊದಲು ಹುಡುಗಿಯ ಹಾಗೆ ನುಲಿಯೋದನ್ನು ನಿಲ್ಲಿಸಿ ಗಾಡಿ ಫಾಸ್ಟಾಗಿ ಓಡಿಸು, ಆಗಲೇ ನಿನ್ನಿಂದ 1/4 ಗಂಟೆ ತಡ ಆಗಿದೆ. ಹಾಗೆಯೇ ಇನ್ನೊಂದು ಸಲ ಅಮ್ಮನ ಹಾಗೆ ಮಗುವಿನ ವಿಷಯದ ಬಗ್ಗೆ ಮಾತಾಡಿದರೆ ಹಲ್ಲೆಲ್ಲ ಗುದ್ದಿ ಕೈಯಲ್ಲಿ ಕೊಡ್ತೀನಿ ನೋಡು. ಇನ್ನು ಮಗುವಿನ ಹಾಗೆ ಹಾಡು, ನಿನಗೆ ಮಗು ಬೇಕಾ ಹೇಡಿಯಟ್ ಅನ್ನುತ್ತಾ ಸಿಟ್ಟಲ್ಲಿಯೂ ನಾಚಿಕೆಯಲ್ಲಿಯೂ ಗದರುತ್ತಿದ್ದವಳ ಕೆಂಪಾದ ಮುಖ, ಹರಳಿದ ಮೂಗು, ಮಾತಿಗೆ ತಕ್ಕಂತೆ ನರ್ತಿಸುವ ಅವಳ ಕೈಗಳನ್ನು ನೋಡಿ ಮುದ್ದಿಸುವ ಮನಸ್ಸಾದರೂ ಕರ್ತವ್ಯದ ನೆನಪಾದಾಗ ಕಾರನ್ನು ಗಿರಿಧಾಮದತ್ತ ಚಲಾಯಿಸಿದನು. ಗಿರಿಧಾಮ ತಲುಪಿದ ಇಬ್ಬರು ಕಾರಿನಿಂದ ಇಳಿದು ಇನ್ನೇನು ಒಳಗಡೆ ಹೋಗಬೇಕು ಅನ್ನೋವಾಗ ದೀಪ್ಸ್ ಎಂದು ಕಿರುಚುತ್ತಾ ಓಡಿ ಬಂದ ತರುಣಿ ಒಬ್ಬಳು ಅವನನ್ನು ಬಿಗುವಾಗಿ ಆಲಂಗಿಸಿದ ರಭಸಕ್ಕೆ ಒಂದು ಹೆಜ್ಜೆ ಹಿಂದೆ ಸರಿದ ಜೀವ ಸರಿಯಾಗಿ ನಿಂತರೆ ಅಂಜಲಿ ಆಘಾತದಲ್ಲೇ ಅವರಿಬ್ಬರನ್ನ ನೋಡುತ್ತಾ ನಿಂತಳು. ಕ್ಷಣದಲ್ಲೇ ಏದುಸಿರು ಬಿಡುತ್ತಾ ಓಡಿ ಬಂದ ಬಾಲಕೃಷ್ಣ, ಸರ್, ಇವರು ನಿಮ್ಮ ಇಂಜಿನಿಯರಿಂಗ್ ಫ್ರೆಂಡ್ ಖುಷಿ ದೇವರಾಜ್ ಅಂತೆ. ಅರ್ಲಿ ಮಾರ್ನಿಂಗ್ ಅಲ್ಲಲ್ಲ, ರಾತ್ರಿ 3 ಗಂಟೆಗೆ ಗೇಟ್ ಪಕ್ಕ ಬಂದು ಜಗಳ ಆಡ್ತಾ ಇದ್ರು ಎಂದ ಅವನ ಮಾತಿಗೆ ತನ್ನಿಂದ ಅವಳನ್ನು ದೂರ ಸರಿಸಿದ ಜೀವ. ಖುಷಿ, ವಾಟ್ ಎ ಸರ್ಪ್ರೈಸ್, ಹೇಗಿದ್ದೀಯಾ ನೀನು ಇಲ್ಲಿ ಅಂತ ಗೆಳತಿಯನ್ನು ಭೇಟಿಯಾದ ಖುಷಿಗೆ ಅವಳ ಭುಜದ ಮೇಲಿದ್ದ ಕೈಯನ್ನು ಸರಿಸದೆ ಕೇಳುತ್ತಿದ್ದರೆ ಪುನಃ ಅವನೆದೆಗೆ ಹೊರಗಿದ್ದವಳು ಅವನನ್ನು ಪುನಃ ಆಲಂಗಿಸಿದರೆ ಐ ಮಿಸ್ ಯು ದೀಪ್ಸ್ ಎನ್ನುತ್ತಿದ್ದರೆ ಅಂಜಲಿ ಕೆಮ್ಮುವಂತೆ ನಟಿಸಿದಾಗ ಇಲ್ಲಿಯವರೆಗೆ ಅವಳನ್ನು ಮರೆತಿದ್ದವನು ತಕ್ಷಣ ಖುಷಿಯನ್ನು ದೂರ ಸರಿಸಿ, ವೈಫಿ ಖುಷಿ, ಮೀಟ್ ಮೈ ವೈಫ್ ಅಂಜಲಿ, ನಮ್ಮ ಗಿರಿಧಾಮದ ಹೆಡ್ ಚೆಫ್. ವೈಫಿ, ಇವಳು ಖುಷಿ, ಇಂಜಿನಿಯರಿಂಗ್ ಟೈಮಲ್ಲಿ ನನ್ನ ಕ್ಲಾಸ್ಮೇಟ್, ಜೊತೆಗೆ ನನ್ನ ಹಾಗೂ ಮನು ಬೆಸ್ಟ್ ಫ್ರೆಂಡ್ ಅಂತ ಇಬ್ಬರಿಗೂ ಪರಿಚಯ ಮಾಡಿಸಿದಾಗ ಅಂಜಲಿಯನ್ನು ಮೇಲಿನಿಂದ ಕೆಳಗಡೆ 4 ಬಾರಿ ನೋಡಿ, ನನ್ನ ಆಗಿರೋ ಸೂಪರ್ ಮಾಡೆಲನ್ನು ಮದುವೆ ಆಗ್ತೀಯಾ ಅಂದ್ಕೊಂಡ್ರೆ ಏನೋ ದೀಪ್ಸ್ ನೀನು, ಹೋಗಿ ಕಿಚನ್ನಲ್ಲಿ ಅಡುಗೆ ಮಾಡೋ ಆಂಟಿಯನ್ನು ಮದುವೆ ಮಾಡ್ಕೊಂಡಿದ್ದೀಯಾ, ನಿನ್ನ ಟೇಸ್ಟ್ ಇಷ್ಟೊಂದು ಖರಾಬ್ ಆಗೋಯ್ತಾ ಅಂತ ಅಸಡ್ಡೆಯಲ್ಲಿ ನುಡಿದವಳ ಮಾತಿಗೆ ಜೀವ ಹುಗುಳು ನುಂಗಿದರೆ ಅಂಜಲಿ ತನ್ನವನನ್ನೇ ಕೆಕ್ಕರಿಸಿ ನೋಡಿ ಏನಾದರೂ ಹೇಳುವ ಮೊದಲೇ ಬಾಲಕೃಷ್ಣ ಅವಳ ಕೈ ಹಿಡಿದು ಏನು ಹೇಳಬೇಡವೆಂದು ತಲೆಯಾಡಿಸಿದನು. ಖುಷಿ ಮಾಡೆಲಿಂಗ್ ಮಾಡುತ್ತಿರುವುದರಿಂದ ಮಾಡೆಲ್ ಹಾಗೆಯೇ ಅವಳ ಮೈ ಮಾಟವಿದ್ದು ಜೀನ್ಸ್ ಮೇಲೆ ಬಿಗಿಯಾದ ಅರ್ಧ ಮೈ ಕಾಣಿಸುವ ಟೀ ಶರ್ಟ್ ಧರಿಸಿ ಕೂದಲನ್ನು ಎಳಿಬಿಟ್ಟಿದ್ದಳು. ಎನಿವೆ, ಹಾಯ್ ಅಂಜಲಿ, ನೈಸ್ ಟು ಮೀಟ್ ಯು ಅಂತ ಅವಳೆದುರು ಕೈ ಚಾಚಿದರೆ ಕೈ ಜೋಡಿಸಿ ನಮಸ್ತೆ ಮಾಡಿದಾಗ, ಮಾಡೋದು ಅಡುಗೆ ಆದರೂ ಈ ಕೊಬ್ಬಿಗೇನು ಕಮ್ಮಿ ಇಲ್ಲ ಎಂದವಳ ಮಾತಿಗೆ ತಾಳ್ಮೆ ಕಳೆದುಕೊಂಡ ಅಂಜಲಿ ಏನಾದರೂ ಹೇಳುವ ಮೊದಲೇ, ಮಿಸ್ ಖುಷಿ, ನೀವು ನಮ್ಮ ಸರ್ ಜೀವ ಫ್ರೆಂಡ್ ಆಗಿದ್ದಕ್ಕೆ ಬೆಳಿಗ್ಗೆಯಿಂದ ನಿಮ್ಮ ಟಾರ್ಚರ್ ತಡ್ಕೊಂಡಿದ್ದೀವಿ. ಹಾಗಂತ ಈಗ ನನ್ನ ಗೆಳತಿಯ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದರೆ ನಾಲಿಗೆ ಕಿತ್ತು ಬಿಡ್ತೀನಿ ಅಷ್ಟೇ. ನನ್ನ ಫ್ರೆಂಡ್ ಅಂಜು, ಐ ಮೀನ್ ಅಂಜಲಿ ಬಗ್ಗೆ ಏನು ಹೇಳಿದ್ರಿ ನೀವು? ಜಸ್ಟ್ ಕಿಚನ್ನಲ್ಲಿ ಅಡಿಗೆ ಮಾಡೋ ಆಂಟಿನಾ? ಹೌದು, ಅವಳು ಕಿಚನ್ನಲ್ಲಿ ತಾನು ಕೆಲಸ ಮಾಡೋದಲ್ಲದೆ ಅವಳ ಅಂಡರ್ ವರ್ಕ್ ಮಾಡೋ 100 ಜನರಲ್ಲಿ ಕೆಲಸ ಕೂಡ ಮಾಡಿಸ್ತಾಳೆ. ಹೌದು, ನಿನಗೆ ಅಂಜಲಿಯ ಬಗ್ಗೆ ಏನು ಗೊತ್ತು? ವೆಯ್ಟ್, ನೀನು ಯಾರೋ ಕೊಡೋ ದುಡ್ಡಿಗೆ ಮೈ ತೋರಿಸಿಕೊಂಡು ನಡೆಯೋದಲ್ವಾ? ನಿನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಷ್ಟಿದ್ದಾರೆ ಎಂದು ಕೋಪದಲ್ಲಿ ಬುಸುಗುಡುತ್ತಿದ್ದವನಿಗೆ ಯಾರು ಎದುರಾಡಲು ತಯಾರಿಲ್ಲದ ಕಾರಣ ಅವನೇ ಅವಳ ಹೆಸರು ಹಾಕಿ ಫಾಲೋವರ್ಸ್ ನೋಡಿದಾಗ ಹೊಟ್ಟೆ ಹಿಡಿದು ನಗುತ್ತಾ, ಅಂಜು ಜುಜುಬಿ 700 ಫಾಲೋವರ್ಸ್ ಇಟ್ಕೊಂಡು ಹಾರಾಡ್ತಿದ್ದಾಳೆ. ಲೇ ಮಿಟುಕ್ಲಾಡಿ, ನನ್ನ ಅಂಜುನ ಫಾಲೋವರ್ಸ್ ಎಷ್ಟು ಅಂತ ನಿನಗೆ ಗೊತ್ತಾದರೆ ಇಲ್ಲೇ ತಲೆ ತಿರುಗಿ ಬಿದ್ದೋಗ್ತೀಯ ಎಂದವನು ಅಂಜಲಿಯ ಪ್ರೊಫೈಲ್ ಅವಳೆದುರು ಹಿಡಿದಾಗ ಅದರಲ್ಲಿ 2.5 ಮಿಲಿಯನ್ ಫಾಲೋವರ್ಸ್ ಇರುವುದನ್ನು ನೋಡಿ ಹುಗುಳು ನುಂಗಿದ ಖುಷಿ ಜೀವನತ್ತ ನೋಡಿದರೆ ಇಷ್ಟು ಹೊತ್ತು ಕೈ ಕಟ್ಟಿಕೊಂಡು ನಿಂತವನು ಈ ಬಾರಿ ತನ್ನ ಹೆಂಡತಿಯತ್ತ ನಡೆದು ಅವಳನ್ನು ಬಳಸಿ, ನಿನ್ನ ಕಾಲೇಜು ಬುದ್ಧಿ ಬಿಟ್ಟಿರ್ತೀಯ ಅಂತ ನನ್ನ ಹೆಂಡತಿಯನ್ನು ಚಿಕ್ಕದಾಗಿ ಇಂಟ್ರೊಡ್ಯೂಸ್ ಮಾಡಿದೆ. ಈಗ ಹೇಳು, ಮೀಟ್ ಮೈ ವೈಫ್ ಅಂಜಲಿ ದಾಮೋದರ್, ವಿನ್ನರ್ ಆಫ್ ಮಾಸ್ಟರ್ ಚೆಫ್ ಇಂಡಿಯಾ ಕಾಂಪಿಟೇಷನ್. ಇಲ್ಲಿಗೆ ಗೆಸ್ಟ್ ಬರೋದು ಒಂದು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ, ಆದರೆ
ಇನ್ನೊಂದು ಇಲ್ಲಿನ ಫುಡ್ ತಿನ್ನೋಕೆ. ಯಾಕಂದರೆ ನನ್ನ ವೈಫಿ ಅಷ್ಟೊಂದು ಸೂಪರಾಗಿ ಅಡುಗೆ ಮಾಡ್ತಾಳೆ. ಜಾಸ್ತಿ ಅವಳ ಬಗ್ಗೆ ಹೊಗಳಲ್ಲ. ನೀನೇ ಆಮೇಲೆ ಫುಡ್ ಆರ್ಡರ್ ಮಾಡ್ತೀಯಲ್ಲ, ತಿಂದು ಹೇಳು ಎಂದವನನ್ನು ಅಂಜಲಿ ಆಶ್ಚರ್ಯದಲ್ಲಿ ನೋಡಿದರೆ, ತನ್ನವಳ ನೋಟವನ್ನು ಗಮನಿಸಿ ಕಣ್ಣೊಡೆದಾಗ ಅವನಿಂದ ದೂರ ಸರಿದಳು. ಅಲ್ಲಿಂದ ಹೊರಟ ಜೀವ, ಹೇ ಖುಷಿ, ಹೇಳೋದು ಮರೆತೆ, ನಿನ್ನ ವಿಲ್ಲಾದಲ್ಲಿರೋ ಫುಡ್ ಮೆನುವಲ್ಲಿ ಚೆಫ್ ಫೇವ್ರೇಟ್ ಅನ್ನೋ ಒಂದು ಪೇಜ್ ಇದೆ. ಅದಲ್ಲ ಅಂಜಲಿ ಸಿಗ್ನೇಚರ್ ಡಿಶ್. ಅದನ್ನು ಒಮ್ಮೆ ಟೇಸ್ಟ್ ಮಾಡೋಕೆ ಮರಿಬೇಡ, ಹಾಗೆಯೇ ಎಂಜಾಯ್ ಮಾಡು. ಬನ್ನಿ ಬಾಲಕೃಷ್ಣ ಎಂದರೆ ಅವರ ಹಿಂದೆ 4 ಹೆಜ್ಜೆ ಹಾಕಿದ ಅಂಜಲಿ ತಮ್ಮನ್ನೇ ದಿಟ್ಟಿಸುತ್ತಾ ನಿಂತಿರುವವಳತ್ತ ನಡೆದು, ಏನಂದೆ, ನಾನು ಅಡುಗೆ ಮಾಡೋ ಆಂಟಿನಾ? ಹೌದು ಕಣೆ, ಆಂಟಿನೇ. ನನಗೂ ನಿನಗೂ ಇರುವ ಡಿಫ್ರೆನ್ಸ್ ಏನು ಗೊತ್ತಾ? ನಾನು ನಿಮ್ಮಂಥವರ ಹೊಟ್ಟೆ ತುಂಬಿಸ್ತೀನಿ, ನೀನು ಆ ಹೊಟ್ಟೆ ಜೊತೆ ಮೈ ಕೈ ಎಲ್ಲ ತೋರಿಸ್ಕೊಂಡು ತಿರ್ಪಿ ಶೋಕಿ ಮಾಡ್ತೀಯ ಅಷ್ಟೇ. ಇಲ್ಲಿ ನನ್ನ ಆಡ್ಕೊಂಡಿದ್ದಕ್ಕೆ ಉಳ್ಕೊಂಡೆ. ಹೊರಗಡೆ ಇದೇ ಮಾತು ಹೇಳಿದಿದ್ರೆ 4 ಇಂಚು ಇರೋ ಸೊಂಟವನ್ನು ಮುರಿದು ಕೈಗೆ ಕೊಡ್ತಿದ್ದೆ. ಹೇಗೂ ಇಲ್ಲಿಗೆ ಬಂದಿದ್ದೀಯಲ್ಲ, ಹೋಗೋ ತನಕ ತಿಂದುಂಟು ಗಿರಿಧಾಮದ ಆತಿಥ್ಯ ಎಂಜಾಯ್ ಮಾಡು. ಅದು ಬಿಟ್ಟು ದೀಪ್ಸ್ ಅಂತ ನನ್ನ ಗಂಡನ ಹಿಂದೆ ನಾಯಿ ಹಾಗೆ ಜೊಲ್ಲು ಸುರಿಸ್ಕೊಂಡು ಹೋದರೆ ಚಿಪ್ಸ್ ತಿನ್ನೋಕೆ ಕೈ ಬಾಯಿ ಇರಬಾರ್ದು, ಹಂಗೆ ಮಾಡ್ತೀನಿ ನೋಡು ಅಂತ ಕೈ ಬೆರಳು ತೋರಿಸಿ ವಾರ್ನಿಂಗ್ ಮಾಡಿ ಹೋದರೆ ಖುಷಿಯ ಮೊಗ ಗಾಳಿ ತೆಗೆದ ಬಲೂನಿನಂತೆ ಆಗಿತ್ತು. ಸಿಟ್ಟಲ್ಲಿ ದಾಪುಗಾಲಿಡುತ್ತಾ ಹೋಗುತ್ತಿದ್ದ ಅಂಜಲಿಯ ಕೈರಟ್ಟೆ ಹಿಡಿದೆಳೆದುಕೊಂಡಾಗ ಸೀದಾ ಅವನೆದೆಗೆ ಹೋಗಿ ಹೊರಗಿದಳು. ಆ ಸ್ಪರ್ಶ ಹಾಗೂ ಪರ್ಫ್ಯೂಮ್ ಸ್ಮೆಲ್ನಿಂದ ಅದು ತನ್ನವನೇ ಎನ್ನುವ ಅರಿವಾದರೂ ಆಗ ಅವನು ಗೆಳತಿಯನ್ನು ಬಳಸಿ ಹಿಡಿದುದರ ನೆನಪಾದಾಗ ಇನ್ನಷ್ಟು ಮುಖ ಗಂಟು ಹಾಕಿಕೊಂಡು ಎತ್ತಲೋ ನೋಡುತ್ತಾ, ನನ್ನ ಬಿಟ್ಟರೆ ಸರಿ ಇವಾಗ, ಇಲ್ಲ ಅಂದರೆ ಆ ನಿನ್ನ ಕ್ಲಾಸ್ಮೇಟ್ ಅಲ್ಲಲ್ಲ ಬೆಸ್ಟ್ ಫ್ರೆಂಡ್ ಖುಷಿಗೆ ಬೀಳೋ ಹೋದೆ ನಿಂಗೆ ಬೀಳುತ್ತೆ ಅಷ್ಟೇ ಅಂತ ಕೋಪದಲ್ಲಿ ಹೇಳಿದವಳನ್ನು ಇನ್ನಷ್ಟು ತನ್ನೆದೆಗೆ ಹೊತ್ತಿಕೊಂಡು ಅವಳ ಕೆನ್ನೆ ಹಿಂಡಿ, ಅಚ್ಚಚ್ಚಾ, ನನ್ನ ಜಲಸ್ಸಿ ವೈಫಿ ತುಂಬ ಕ್ಯೂಟಾಗಿ ಕಾಣ್ತಿದ್ದಾಳೆ ಎಂದರೆ ಪಕ್ಕದಲ್ಲೇ ಕೆಮ್ಮಿದ ಸದ್ದು ಕೇಳಿ ಇಬ್ಬರು ಕ್ಷಣದಲ್ಲಿ ದೂರ ಸರಿದು ನಿಂತರು. ಗುಡ್ ಮಾರ್ನಿಂಗ್ ಅಂಕಲ್ ಎಂದ ಜೀವ. ಮಾತಿಗೆ ಪ್ರತಿಯಾಗಿ ವಿಶ್ ಮಾಡಿದ ಜಯಕರ್, ಏನು ಬೆಳ್ಬೆಳಿಗ್ಗೆ ಹೆಂಡತಿ ಜೊತೆ ಜಗಳವಾಡಿ ಈಗ ಅವಳಿಗೆ ಮಸ್ಕ ಹೊಡಿತಿರೋ ಹಾಗಿದೆ ಎಂದವರು ಆಗಲೇ ಅವರ ಮಾತಿಗೆ ಕಿವಿಯಾಗಿದ್ದರು. ಇಬ್ಬರು ತಬ್ಬಿಬ್ಬಾಗಿ ಆಗೇನಿಲ್ಲ ಎಂದರು ನಸುನಗುತ್ತಾ. ಹೆಂಡತಿಗೆ ಮಸ್ಕ ಹೊಡೆಯೋದು ತಪ್ಪಲ್ಲ ಜೀವ, ಬಟ್ ನೀನು ಆಯ್ಕೆ ಮಾಡಿದ ಪ್ಲೇಸ್ ಸ್ವಲ್ಪ ರಾಂಗ್ ಆಗಿದೆ. ಈಗ ನಮ್ಮಿಂದ ಒಂದು ತಪ್ಪಾದರೂ ನಮ್ಮ ಹೆಂಡತಿ ಕೋಪಗೊಳ್ಳೋದು ಆ ಒಂದು ತಪ್ಪಿಗಲ್ಲ, ನಾವು ಮಾಡಿದ ಎಲ್ಲ ತಪ್ಪನ್ನ ಸೇರಿಸ್ಕೊಂಡು ಇನ್ನಷ್ಟು ಕೋಪದಲ್ಲಿರ್ತಾಳೆ. ಸೊ ಅವಳಲ್ಲಿ ಸಾರಿ ಕೇಳೋವಾಗ ಸುತ್ತಮುತ್ತ ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು. ಸೊ ನೆಕ್ಸ್ಟ್ ಟೈಮ್ ತಪ್ಪು ಮಾಡಿದರೆ ಸಾರಿ ಕೇಳೋಕೆ ಸರಿಯಾದ ಪ್ಲೇಸ್ ಚಾಯ್ಸ್ ಮಾಡು. ಹ್ಯಾವ್ ಎ ನೈಸ್ ಡೇ ಎಂದು ಅವನ ಬೆನ್ನು ತಟ್ಟಿದ ಜಯಕರ್ ನಗುತ್ತಾ ಅಲ್ಲಿಂದ ಹೋದರೆ ತನ್ನೆಡೆಗೆ ಹುರಿನೋಟ ಬೀರಿ ಕ್ಷಣದಲ್ಲಿ ತನ್ನೆದುರಿನಿಂದ ಮಾಯವಾದ ಹೆಂಡತಿಯನ್ನು ನೋಡಿ ತಲೆಕೊಡವಿ ತನ್ನ ಆಫೀಸ್ ಅತ್ತ ನಡೆದನು. ಕಿಚನ್ ಸೇರಿದ ಅಂಜಲಿ ಅಂದಿನ ಮೆನು ಜೊತೆ ಗೆಸ್ಟ್ ಲಿಸ್ಟ್ ನೋಡಿ ಅಡುಗೆಯಲ್ಲಿ ಒಂದಷ್ಟು ಬದಲಾವಣೆ ಮಾಡಿ ಎಲ್ಲ ಚೆಫ್ಗಳಿಗೆ ಅವರವರ ಡ್ಯೂಟಿ ಹೇಳುತ್ತಿದ್ದಳು. 1-2 ಗಂಟೆ ಕಿಚನ್ನಲ್ಲಿ ಬ್ಯುಸಿಯಾಗಿದ್ದವಳಿಗೆ ಜೀವ ಹಾಗೂ ಖುಷಿಯ ವಿಷಯ ಮರೆತೇ ಹೋಗಿತ್ತು. ತುಸು ಆಯಾಸವಾದ ಕಾರಣ ತನ್ನ ಕ್ಯಾಬಿನ್ ಹೊಕ್ಕು ಕುರ್ಚಿಯಲ್ಲಿ ಹೊರಗಿ ಕಣ್ಮುಚ್ಚಿದ ಕೂಡಲೇ ಬೆಳಗಿನ ಸನ್ನಿವೇಶಗಳು ಅವಳ ಕಣ್ಣೆದುರು ಹಾದು ಹೋದಾಗ ಖುಷಿಯ ಮಾತಿನ ಜೊತೆ ತನ್ನವನ ಜೊತೆ ಅವಳ ವರ್ತನೆ ಯಾಕೋ ಅತಿರೇಕ ಅನ್ನಿಸಿತು. ಈಗಲೇ ಹೋಗಿ ಅವಳಿಗೆ 4 ಬಾರಿಸಿ ಬರಲೇ? ಬೇಡ, ನಾನ್ಯಾಕೆ ಅವಳಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದೀನಿ? ಅವಳು ಜೀವ ಗೆಳತಿ ಅಂದರೆ ಇವನ ಹಾಗೆಯೇ ರಿಚ್ ಕಿಡ್ ಆಗಿರ್ತಾಳೆ. ಹುಚ್ಚುಚ್ಚಾಗಿ ಲೈಫ್ ಎಂಜಾಯ್ ಮಾಡೋದು ಬಿಟ್ಟರೆ ಇವುಗಳಿಗೆ ಬೇರೇನೂ ಗೊತ್ತಿರಲ್ಲ. ಅದಕ್ಕೆ ನನ್ನ ಆಡ್ಕೊಂಡಿದ್ದು ಅನಿಸುತ್ತೆ. ಜಸ್ಟ್ ಫರ್ಗೆಟ್ ಹಿಟ್ ಅಂಜು. ನೀನು ಪದೇ ಪದೇ ಯೋಚಿಸುವಷ್ಟು ಅವಳು ಮಹಾನ್ ವ್ಯಕ್ತಿಯಲ್ಲ, ಜಸ್ಟ್ ಜೀವ ಫ್ರೆಂಡ್. ನಾನು ಮತ್ತು ಚರಣ್ ಇದ್ದೀವಲ್ಲ ಹಾಗೆಯೇ. ಚೆರ್ರಿಯಲ್ಲಿ ಈ 0 ಸೈಜ್ ಎಲ್ಲಿ? ಜೀವ ನನ್ನ ಗಂಡ ಅಂತ ಗೊತ್ತಾದಾಗ ಚೆರ್ರಿ ಅವನ ಬಳಿ ಅದೆಷ್ಟು ಚೆನ್ನಾಗಿ ಮಾತನಾಡಿದ. ಆದರೆ ಇವಳು ಅಡುಗೆ ಕೆಲಸ ಮಾಡೋ ಆಂಟಿ ಅಂದ್ಲು. ಇನ್ನೊಮ್ಮೆ ಇದೇ ರೀತಿ ಅಧಿಕ ಪ್ರಸಂಗ ಮಾಡಬೇಕು, ಕ್ಯಾಟ್ ವಾಕ್ ಮಾಡೋಕೆ ಆ ಕಾಲು ಇರಬಾರ್ದು, ಹಾಗೆ ಮಾಡ್ತೀನಿ ಅಂತ ಮನಸ್ಸಲ್ಲೇ ಬೈದುಕೊಳ್ಳುತ್ತಿದ್ದರೆ
ತಕ್ಷಣ ಹಣೆಯ ಮೇಲೆ ಹರಿದಾಡಿದ ಕೈಯ ಅನುಭವವಾದಾಗ ಕಣ್ಣು ಬಿಟ್ಟು ನೋಡಿದರೆ ಕುರ್ಚಿಯ ಹಿಂದೆ ಜೀವ ನಗುತ್ತಾ ನಿಂತಿದ್ದನು. ತಡಬಡಿಸಿಕೊಂಡು ಎದ್ದು ಜಿ 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 ಸರ್, ನೀವಿಲ್ಲಿ ಏನಾದರೂ ಬೇಕಿತ್ತಾ ಅಂತ ಅವನನ್ನು ಅಲ್ಲಿ ಎದುರು ನೋಡದವಳು ಗಾಬರಿಯಲ್ಲಿ ಕೇಳಿದರೆ, ಅವಳನ್ನು ವಾಪಸ್ಸು ಕೂರಿಸಿ ಕುರ್ಚಿಗೆ ಹೊರಗುವಂತೆ ಹೇಳಿ ಅವಳ ಹಣೆ ಮೇಲೆ ಕೈ ಆಡಿಸುತ್ತಾ, ಖುಷಿ ನನ್ನ ಫ್ರೆಂಡ್ ಅಷ್ಟೇ. ದೇವರಾಜ್ ರೆಡ್ಡಿ ಬೆಂಗಳೂರಿನಲ್ಲಿರೋ ಅದೆಷ್ಟೋ ರೆಡ್ಡಿ ಕ್ಯಾಪಿಟಲ್ ಅಪಾರ್ಟ್ಮೆಂಟ್ಗಳ ಒಡೆಯ. ಅವಳ ತಾಯಿ ಕೂಡ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋರು. ಸೊ ಇಬ್ರು ಮಗಳನ್ನ ಬಿಂದಾಸಾಗಿ ಬೆಳೆಸಿದ್ರು. ಅವಳು ಹೈಸ್ಕೂಲಲ್ಲಿ ಇರುವಾಗ ಅಪ್ಪ ಅಮ್ಮ ಇಬ್ರು ಡೈವರ್ಸ್ ತಗೊಂಡ್ರು. 1 ತಿಂಗಳು ಅಪ್ಪ, ಇನ್ನೊಂದು ತಿಂಗಳು ಅಮ್ಮನ ಜೊತೆಗಿರ್ತಾಳೆ. ಅವಳಿಗೆ ಬುದ್ಧಿ ಹೇಳಿ ತಿದ್ದೋ ಟೈಮಲ್ಲಿ ಅವಳ ಕೈಗೆ ಹಣ ಕೊಟ್ಟು ಲೈಫ್ ಎಂಜಾಯ್ ಮಾಡೋಕೆ ಹೇಳಿದ್ರು. ಸೊ ಆ ದುಡ್ಡಿನ ಅಮಲು ಅವಳನ್ನು ಮಾತಾಡಿಸ್ತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಅವಳು ಕಾಳ ಹಾಕಿದ್ದು ನನಗಲ್ಲ, ಮನುಗೆ ಎಂದಾಗ ತಕ್ಷಣ ಕಣ್ಬಿಟ್ಟು ಅವನತ್ತ ಕತ್ತು ಹೊರಳಿಸಿ, ವಾಟ್, ಏನು ಹೇಳ್ತಾ ಇದ್ದೀಯಾ ಮನು ಅಂದಾಗ ಹೌದೆಂದು ತಲೆಯಾಡಿಸಿ, ಕಾಲೇಜಲ್ಲಿ ಇದಕ್ಕಿಂತ ಬಜಾರಿ ಆಗಿದ್ದಳು. ಅದೊಂದು ದಿನ ಬೇಕಂತಲೇ ಮನು ಬೈಕ್ ಡ್ಯಾಮೇಜ್ ಮಾಡಿದ್ದಕ್ಕೆ ಅವನು ಅವಳಿಗೆ ಪೂರ್ತಿ ಕ್ಯಾಂಪಸ್ ಎದುರು ಹುಗಿದು ಉಪ್ಪಿನಕಾಯಿ ಹಾಕಿದ್ದ. ಆ ಕೋಪಕ್ಕೆ ಅವನಿಗೆ ಹೇಗಾದರೂ ಮಾಡಿ ಅವಮಾನ ಮಾಡಬೇಕು ಅಂತ ಅವನ ಫ್ರೆಂಡ್ ಮಾಡಿಕೊಂಡ್ಲು. ಅವನಿಂದ ಆ ಕೋತಿ ನನಗೂ ಫ್ರೆಂಡ್ ಆಗ್ಬಿಟ್ಲು. ನಮ್ಮ ಜೊತೆ ಇದ್ದವಳಿಗೆ ಅದೇನಾಯ್ತು ಗೊತ್ತಿಲ್ಲ. ಒಂದಿನ ಅಳುತ್ತಾ ಅವಳ ಲೈಫ್ ಬಗ್ಗೆ ಹೇಳಿದಾಗ ಮನು ಅವಳನ್ನು ತುಂಬ ಸಮಾಧಾನಿಸಿದ್ದ. ಅವನ ಸಿಂಪ್ಲಿಸಿಟಿಗೆ ಬಿದ್ದೋದ ಖುಷಿ ಮೇಡಮ್ ಅವನ ಹಿಂದೆ ಪ್ರೀತಿ ಅಂತ ಹತ್ತು ಕರೆದು ಓಡಾಡಿದರೆ, ಮನು ಅವಳನ್ನು ಅವನ ಮನೆಗೆ ಕರ್ಕೊಂಡು ಹೋಗಿ ಫ್ಯಾಮಿಲಿ ಇಂಟ್ರಡ್ಯೂಸ್ ಮಾಡಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಜೀವನದ ಬಗ್ಗೆ ಹೇಳಿದಾಗ ನಾನು ಅಡ್ಜಸ್ಟ್ ಆಗ್ತೀನಿ ಅಂತೆಲ್ಲ ಹೇಳಿದವಳಿಗೆ ಅವನ ಜೊತೆ ಆ ಹೆಂಚಿನ ಮನೆಯಲ್ಲಿ ಅರ್ಧ ಗಂಟೆಯೂ ಇರೋಕ್ಕಾಗದೆ ಓಡಿ ಬಂದ್ಲು. ಅಲ್ಲಿಗೆ ಅವಳ ಪ್ರೀತಿ ಹುಚ್ಚು ಸಂಪೂರ್ಣವಾಗಿ ಇಳಿದು ಆಮೇಲೆ ನಮ್ಮಿಬ್ಬರ ಬೆಸ್ಟ್ ಫ್ರೆಂಡ್ ಆದ್ಲು. ನಮ್ಮ ಜೊತೆ ಆಗಾಗ ಮಮ್ಮಿನ ಭೇಟಿಯಾದಾಗ ಗಂಟೆಗಟ್ಟಲೆ ಮಮ್ಮಿ ಜೊತೆ ಮಾತನಾಡಿ ಹೊರಬರುವಾಗ, ದೀಪ್ಸ್ ನನ್ನ ಮಮ್ಮಿ ನಿನ್ನ ಮಮ್ಮಿ ಹಾಗೆ ಯಾಕಿಲ್ಲ ಎಂದು ಕಣ್ಣೀರು ಹಾಕ್ತಿದ್ದಳು. ಮಮ್ಮಿ ನನ್ನ ಬಿಟ್ಟು ಹೋದ್ಮೇಲೆ ನಾನು ಎಲ್ಲರನ್ನೂ ಮರೆತು ಬಿಟ್ಟೆ. ರೀಸೆಂಟಾಗಿ ಮನುಗೆ ಇವಳು ಕಾಲ್ ಮಾಡಿದಾಗ ಎಲ್ಲ ಹೇಳಿದ್ನಂತೆ. ಸೊ ನಮ್ಮಿಬ್ಬರನ್ನ ಮೀಟ್ ಆಗೋಕೆ ಇಲ್ಲಿಗೆ ಬಂದಿದ್ದಾಳೆ. ಮನು ಕೂಡ ಇನ್ನೇನು ಬರ್ತಾನೆ. ಐ ಹೋಪ್ ನಿನ್ನ ಡೌಟ್ ಎಲ್ಲ ಕ್ಲಿಯರ್ ಆಯ್ತಲ್ವಾ ಅಂತ ಅವಳ ಕೆನ್ನೆ ಹಿಂಡಿ ಕೇಳಿದರೆ, ಖುಷಿ ಬಗ್ಗೆ ಸುಮ್ಮನೆ ಅಪಾರ್ಥ ಮಾಡಿಕೊಂಡೇನೆಂದು ಪೆಚ್ಚು ಮೋರೆ ಹಾಕಿ, ಸಾರಿ ಜೀವ ಅದು ಅಂದಾಗ ಅವಳ ನೇರಕ್ಕೆ ಟೇಬಲ್ ಮೇಲೆ ಕುಳಿತು, ನೋ ನೀಡ್. ನನಗೂ ಆ ದಿನ ನಿನ್ನ ಕೋತಿ ಮುಖದ ಗೆಳೆಯ ಚೆರ್ರಿಯನ್ನು ನೋಡಿ ಹೀಗೆ ಅನ್ಕಂಫರ್ಟಬಲ್ ಫೀಲ್ ಆಗಿತ್ತು. ಆಮೇಲೆ ನಿಮ್ಮ ಗೆಳೆತನದ ಬಗ್ಗೆ ಕೇಳಿದಾಗ ಈ ಕ್ಷಣ ನಿನಗೆ ಹೇಗೆ ಗಿಲ್ಟ್ ಫೀಲ್ ಆಯ್ತೋ ನನಗೂ ಇದಕ್ಕಿಂತ ಜಾಸ್ತಿ ಫೀಲ್ ಆಗಿತ್ತು. ಇಟ್ಸ್ ಓಕೆ ವೈಫಿ, ಪ್ರೀತಿ ಇದ್ದ ಕಡೆ ಈ ಜಲಸ್ ಕೋಪ ಎಲ್ಲ ಕಾಮನ್ ಅಲ್ವಾ ಅಂತ ಕಷ್ಟುಡಿದು ಅವಳ ಮುಂಗುರುಳನ್ನು ಸರಿಸುತ್ತಾ ಕೇಳಿದರೆ, ಅವನನ್ನೇ ದಿಟ್ಟಿಸುತ್ತಾ ಒಂದೊಮ್ಮೆ ತನ್ನನ್ನು ಆಂಟಿ ಎಂದು ಹೀಯಾಳಿಸಿ ಪದೇ ಪದೇ ನೋವುಂಟು ಮಾಡುತ್ತಿದ್ದವನು ಇಂದು ತಾನು ಯಾವ ವಿಷಯಕ್ಕೂ ತಲೆ ಕೆಡಿಸಿಕೊಳ್ಳಬಾರದೆಂದು ಕಾಳಜಿ ಮಾಡುತ್ತಿರುವವನ ಬಗ್ಗೆ ಯೋಚಿಸುವಾಗ ಅವನು ಕೊನೆಯಲ್ಲಿ ಪ್ರೀತಿಯ ಬಗ್ಗೆ ಹೇಳಿದ್ದನ್ನು ನೆನಪಿಸಿಕೊಂಡವಳ ತುಟಿ ಹೆಂಚಲ್ಲಿ ಅಂದವಾದ ನಗುವರಳಿತ್ತು. ಅಂಜಲಿಯ ಕಿವಿಯ ಹಿಂದೆ ಕೂದಲನ್ನು ಸಿಕ್ಕಿಸಿ ಕೈಯನ್ನು ಹಿಂತೆಗೆದುಕೊಳ್ಳಬೇಕು ಅನ್ನೋವಾಗ ಆ ಕೈಯನ್ನು ಹಿಡಿದವಳು ಆ ಕೈಯಲ್ಲಿ ತನ್ನ ಕೈ ಬೆಸೆದು ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಎಂದವಳ ಬದಲಾದ ಮೊಗವನ್ನು ಗಮನಿಸಿ, ಹೌದು, ಈಗ ನೀನು ಹೇಳ್ತಿರೋದು ಮಾಡ್ತಿರೋದು ಯಾಕೆ? ಅಂತಹ ವಿಷಯ ನಾನೇನಾದರೂ ಹೇಳಿದ್ದಾನಾ ಅಥವಾ ಅಂತ ಮುಂದೇನು ಹೇಳುವ ಮೊದಲೇ ಅವನ ಕೈಬಿಟ್ಟು, ಏನಿಲ್ಲ, ಕಿಚನ್ ಒಳಗಡೆ ಹೋಗಿ ಬರ್ತೀನಿ ಅಂತ ಅಲ್ಲಿಂದ ಹೊರಟವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡವನು ಅವಳ ನಡು ಬಳಸಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ನಿನ್ನ ಕಣ್ಣು ಏನೋ ಹೇಳೋಕೆ ಹೊರಟಿದೆ, ಪ್ಲೀಸ್ ಅದೇನು ಹೇಳು ವೈಫಿ ಎಂದರೆ ತಕ್ಷಣ ನೋಟ ಸರಿಸಿ ಏನಿಲ್ಲವೆಂದು ತಲೆಯಾಡಿಸಿದಾಗ ಓಕೆ ಫೈನ್ ಅಂತ ಅವಳಿಂದ ದೂರ ಸರಿಯಲು ಹೋದರೆ ಈ ಬಾರಿ ಅವಳೇ ಅವನ ನಡುವನ್ನು ಬಳಸಿ ಹಿಡಿದಿದ್ದಳು.
ಆಶ್ಚರ್ಯದಲ್ಲಿ ಅವಳತ್ತ ನೋಡಿದರೆ, ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ, ನಾನು ನೋಡಿದ್ದ ಜೀವ ನೀನು ಅಲ್ವೇ ಅಲ್ಲ ಅನ್ನಿಸುತ್ತೆ. ಹಿಂದೆಲ್ಲ ನಿನ್ನನ್ನು ನೋಡ್ತಿದ್ರೆ ಕಿರಿಕಿರಿಯಾಗುತ್ತಿತ್ತು, ಆದರೆ ಈಗ ನನ್ನ ಸುತ್ತಮುತ್ತ ನೀನು ಮಾತ್ರ ಇರಬೇಕು ಅನಿಸುತ್ತೆ. ಹಾಗೆಯೇ ನೀನಾಡೋ ಪ್ರತಿ ಮಾತುಗಳು ಗಾಡ್ ಅಂದೆಲ್ಲ ಆಂಟಿ ಆಂಟಿ ಎಂದು ಕಾಡಿಸುತ್ತಾ ನನಗೆ ಈ ಎಲ್ಲ ಡಿಶ್ ಈಗಲೇ ಮಾಡಿಕೊಡಬೇಕು ಎಂದು ಹಠದಿಂದ ನನ್ನ ಮೇಲೆ ಅಧಿಕಾರ ಚಲಾಯಿಸುತ್ತಿದ್ದವನು ಇಂದು ತುಂಬ ಮೆಚೂರ್ ಆಗಿ ನನ್ನನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಂದು ಸಿಚುವೇಶನ್ನಲ್ಲಿಯೂ ನನ್ನನ್ನು ಹ್ಯಾಂಡಲ್ ಮಾಡೋ ರೀತಿ, ನಿನ್ನ ಸನಿಹ, ನಿನ್ನ ಕಣ್ಣುಗಳು, ಉಪ್ಸ್, ನನ್ನನ್ನು ತುಂಬ ಹಾಳು ಮಾಡಿದ್ದೀಯ ನೀನು. ಮೊದಲೆಲ್ಲ ಕೆಲಸ ಅಂತ ಬಂದರೆ ಅದೆಷ್ಟು ಸೀರಿಯಸ್ ಆಗಿ ಇರ್ತಿದ್ದೆ ಗೊತ್ತಾ. ಈಗೀಗ ಕೆಲಸದ ನಡುವೆ ನೀನು ಮಾಡೋ ತರಲೆ ಎಲ್ಲ ನೆನಪಾಗಿ ನಗು ಬರುತ್ತೆ. ನಾನು ನಗೋದನ್ನು ನೋಡಿ ನನ್ನ ಅಸಿಸ್ಟೆಂಟ್ ಹಾಗೂ ಚೆಫ್ ಎಲ್ಲ ಆಡ್ಕೋತಾ ಇದ್ರು. ಐ ಹೇಟ್ ಯು ಅನ್ನುತ್ತಾ ಅವನ ಕೆನ್ನೆಗೆ ಮುತ್ತಿಟ್ಟು, ಪ್ರೀತಿ ಹೇಳೋಕ್ಕೆ ಬರೋಲ್ಲ ನನಗೆ, ನಿನ್ನ ಮೇಲಿರೋ ನನ್ನ ಫೀಲಿಂಗ್ಸ್ ಬಗ್ಗೆ ಎಲ್ಲ ಹೇಳ್ಕೊಂಡಿದ್ದೀನಿ. ಇದಕ್ಕೆಲ್ಲ ಪ್ರೀತಿ ಅಂದರೆ ಎಸ್, ಐ ಆಮ್ ಇನ್ ಲವ್ ವಿತ್ ಯು ಜೀವ ಅಂತ ಅವನ ಕಿವಿಯಲ್ಲಿ ಪಿಸಿಗುಟ್ಟಿದರೆ, ಅವಳಿಂದ ಇಂತಹ ನಡೆಯನ್ನ ಎದುರು ನೋಡದ ಜೀವ ಆಘಾತದಲ್ಲಿ ಗೊಂಬೆಯಂತೆ ನಿಂತಿದ್ದನು. ಇಷ್ಟೆಲ್ಲ ಹೇಳಿದವಳಿಗೆ ಅವನ ನೋಟವನ್ನು ಎದುರಿಸುವ ಧೈರ್ಯ ಸಾಲದೆ ಅವನೆದೆಗೆ ಹೊರಗಿ ಕಣ್ಮುಚ್ಚಿದವಳ ಮೈ ಮನಸ್ಸಲ್ಲಿ ಏಳತೀರದ ಖುಷಿ ಆವರಿಸಿದಾಗ ಇನ್ನಷ್ಟು ಅವನನ್ನು ನವಿರಾಗಿ ಬಳಸಿದಳು. ಕಣ್ತೆರೆದು ಗೊಂಬೆಯ ಹಾಗೆ ನಿಂತವನ ಸ್ಥಿತಿಯು ಅವಳಂತೆಯೇ ಇತ್ತು. ಇಷ್ಟು ದಿನ ಅವಳಿಗೆ ತನ್ನ ಮೇಲಿರುವ ಅಭಿಪ್ರಾಯಗಳು ಬದಲಾಗುತ್ತಿವೆ ಎಂದುಕೊಂಡವನಿಗೆ ಈಗ ಅವಳ ಮಾತು ಹಾಗೂ ತನ್ನನ್ನು ಪ್ರೀತಿಸುವುದಾಗಿ ಹೇಳಿದ ಪರಿಗೆ ಸೋತು ಹೋದವನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡವನ ಕಂಗಳು ಆ ಕ್ಷಣದ ಖುಷಿಗೆ ತೇವವಾಗಿತ್ತು. ಅದೆಷ್ಟೋ ನಿಮಿಷಗಳ ಬಳಿಕ ದೂರ ಸರಿದ ಅಂಜಲಿಯನ್ನು ಇನ್ನಷ್ಟು ತನ್ನೆದೆಗೆ ಹೊತ್ತಿಕೊಂಡು, ವೈಫಿ ಪ್ಲೀಸ್ ಸ್ವಲ್ಪ ಹೊತ್ತು ಹೀಗೆಯೇ ಇರು ಎಂದವನ ಮಾತಿಗೆ ಪುನಃ ಅವನೆದೆಗೆ ಹೊರಗಿದರೆ, ಅವಳ ಕೊರಳ ಇಳಿಜಾರಿಗೆ ಮುತ್ತಿಟ್ಟು ತಕ್ಷಣ ಅವಳಿಂದ ದೂರ ಸರಿದು ಬಾಗಿಲ ಪಕ್ಕ ಓಡಿದನು. ಈ ಕತೆ ಇನ್ನೂ ಮುಂದುವರೆಯಲಿದೆ. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಯಾವುದೇ ವಿಡಿಯೋ ಬೇಗ ಅಪ್ಲೋಡ್ ಮಾಡಿದಾಗ ತಕ್ಷಣಕ್ಕೆ ನೀವು ನೋಡಬಹುದಾಗಿದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.